ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಹೌದು ಕಂದ, ನೀನು ಯೋಚನೆ ಮಾಡುವಂಥ ರೀತಿಯೇ ಸರಿಯಾಗಿದೆ. ನಿನ್ನ ಸುತ್ತಮುತ್ತಲು ಒಂದು ಒಳ್ಳೆಯ ಆತ್ಮ, ನಿನಗಾಗಿ ಹಂಬಲಿಸುವಂಥ ಆತ್ಮ, ನಿನ್ನನ್ನು ಪ್ರೀತಿ ಮಾಡುವಂಥ ಆತ್ಮ ನಿನ್ನ ಜೊತೆಗೆ ಇದೆ. ಅದು ಯಾವ ರೀತಿ ನಿನಗೆ ಗೊತ್ತಾಗುತ್ತದೆ ಅಂದರೆ, ಏನಾದರೂ ಅವರ ಬಗ್ಗೆ ಮಾತನಾಡುವಾಗ ನಿನ್ನ ಕೈ ಮೇಲೆ ಗುಳ್ಳಿ ಬಂದ ಹಾಗೆ, ಕೂದಲು ಎದ್ದು ನಿಂತ ಹಾಗೆ ಅನುಭವ. ಅವರು ನಿನ್ನ ಮಾತಿಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನುವ ಆ ಭಾವನೆ, ಇವೆಲ್ಲವೂ ಸತ್ಯ. ಈ 2 ದಿನದ ಹಿಂದೆ ಒಂದು ದೊಡ್ಡ ಆಕ್ಸಿಡೆಂಟ್ ಆಗೋದ್ರಲ್ಲಿ ಇತ್ತು. ಕೂದಲು ಎಳೆಯಲ್ಲಿ ನಾನು ಆ ಆಘಾತದಿಂದ ಪಾರಾದೆ ಬಾಬಾ ಅಂತ ಹೇಳಿದೆ. ನಾನು ನಿನ್ನ ರಕ್ಷಣೆ ಮಾಡಿಲ್ಲ, ಆ ಆತ್ಮ ನಿನ್ನ ರಕ್ಷಣೆ ಮಾಡಿದೆ. ಕೆಟ್ಟ ಶಕ್ತಿಯಿಂದ, ಕೆಟ್ಟ ಮನುಷ್ಯರಿಂದ ಮಾಡಿದೆ. ಅದು ಯಾರೇನೆಂಬುದು ನಿನಗೂ ಗೊತ್ತು. ಯೋಚನೆ ಮಾಡಬೇಡ. ಅಂಥ ವ್ಯಕ್ತಿಗೆ ಕೃತಜ್ಞತನಾಗಿ ಇರು. ಎಲ್ಲದಕ್ಕೂ ಮಿಗಿಲಾಗಿ ಒಂದು ವಿಷಯ, ನೀನು ಯಾರೇನೇ ಹೇಳಿದ್ರೂ ಒಪ್ಪಿಕೊಳ್ಳುವಂಥ ಮನಸ್ಸು ಒಳ್ಳೆಯದೇ ಇದೆ, ಸರಿ. ಆದರೆ ನಿನಗೆ ಶಕ್ತಿ ಮೀರಿ ಹೇಳಿದಂಥ ಕೆಲಸವನ್ನು ದಯಮಾಡಿ ಒಪ್ಪಿಕೊಳ್ಳಬೇಡ. ಒಂದು ಸಲ ಇಲ್ಲ ಅಂದು ನೋಡು, ಒಂದು ಸಲ ಒಪ್ಪದೇ ಇದ್ದೆ ನೋಡು. ಆಯಿತು ಒಪ್ಪಿಕೊ, ಇಲ್ಲ ಅಂದರೆ ಆಗದೇ ಇದ್ರೇ ಅದನ್ನು ಒಪ್ಪಿಕೊಳ್ಳಬೇಡ, ಭಾರ ಹಾಕಿಕೊಳ್ಳಬೇಡ ಕಂದ. ಯಾಕೆಂದರೆ ಒಂದು ಸಲ ಮಾತು ಕೊಟ್ಟರೆ ಅದು ಮಾತಿಗೆ ನೀನು ತಪ್ಪೋದಿಲ್ಲ, ಅದರ ಬದಲಾಗಿ ತುಂಬ ಕಷ್ಟಪಡುತ್ತೀಯ. ಅದನ್ನು ಬಿಟ್ಟು ನೇರವಾಗಿ ಇಲ್ಲ, ಈ ಸಮಯದಲ್ಲಿ ಆಗೋದಿಲ್ಲ, ಮತ್ತೊಂದು ಸಲ ಮಾಡುತ್ತೇನೆ ಅಂತ ಹೇಳಿಬಿಡು. ಅಲ್ಲಿಗೆ ಅದು ಸರಿ ಹೋಗುತ್ತದೆ. ಹಾಗೆಯೇ ನಿನ್ನ ಅಕ್ಕ ತಂಗಿಯ ಮಕ್ಕಳಿಗೆ ಕಾಲ್ಗೆಜ್ಜೆಯನ್ನು ಕೊಡಿಸು, ನಿನ್ನ ಸಂಸಾರ ಸರಿ ಹೋಗುತ್ತದೆ, ಎಲ್ಲವೂ ಸರಿ ಹೋಗುತ್ತದೆ. ನಿನ್ನೆ ವಿಜಯದ ಸಂಭ್ರಮ ಆಚರಿಸಿದೆ. ಆ ವಿಜಯದ ಸಂಭ್ರಮ ಯಾವ ರೀತಿ ಇದೆ ಎಂಬುದು ನಿನಗೂ ಗೊತ್ತು. ಆ ಗೊತ್ತಿದ್ದಾಗ ಅದರ ಅನುಭವ ತುಂಬ ದೊಡ್ಡದು. ಅಷ್ಟೇ ಅಲ್ಲ, ಇಲ್ಲಿ ಒಂದು ಮುಖ್ಯವಾದ ವಿಷಯ, ಯಾರಿಗೋಸ್ಕರ ಮನಸ್ಸು ಹಾತೊರಿತಾ ಇದೆಯೋ ಇಂದಲ್ಲ ನಾಳೆ ಅನ್ನೋದಕ್ಕಿಂತನೂ ಈ 3 ದಿನದಲ್ಲೇ ಬಂದು ಭೇಟಿಯಾಗುತ್ತಾರೆ. ತುಂಬ ಪ್ರಿಯವಾದ ವ್ಯಕ್ತಿ, ನಿನಗೋಸ್ಕರ ಜೀವವೇ ಕೊಡುವಂಥ ವ್ಯಕ್ತಿ. ಆದರೆ ಮಾತನಾಡದೇ ಇದ್ರೂ ನಿನ್ನನ್ನು ನೆನೆಸಿಕೊಂಡು ನಿನಗೆ ಒಳ್ಳೆಯದಾಗಲಿ ಅಂತ ಬಯಸುವಂಥ ಕೆಲವೊಂದಿಷ್ಟು ಮಂದಿ ಇದ್ದಾರೆ. ಅವರನ್ನೆಂದು ಕೈ ಬಿಡಬೇಡ. ಹಾಗೆ ಬೇಸಿಗೆ ತುಂಬ ಇದೆ ಕಂದ, ಸ್ವಲ್ಪ ದೇಹ ತಂಪಾಗಲಿ, ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡಿಕೊ. ಎಲ್ಲವೂ ಒಳ್ಳೆಯದಾಗ್ತಾ ಇದೆ. ಶುಭ ನಡೆಯುವಾಗ ಶುಭವೇ. ಹಾಗೆಯೇ ಇವತ್ತು ಎಲ್ಲೋ ಒಂದು ಜಾಗಕ್ಕೆ ಹೋಗಬೇಕಾಯಿತು, ಎಡವಿ ಬಿಟ್ಟಿದ್ಯಾ. ಬಾಬಾ ಇದೇನು ಅಂತ ಕೇಳಿದ್ಯಾ. ಏನೂ ಅಲ್ಲ, ಸ್ವಲ್ಪ ಕಾಲು ಎಡವಿದೆ. ಮುಂದಿನ ಘಟನೆ ಇವತ್ತಲ್ಲ ನಾಳೆ ಹಾಗೆ ಆಗುತ್ತದೆ, ತಡವಾಗುತ್ತದೆ ಅಷ್ಟೇ. ಇದರ ಅರ್ಥ ಶುಭ ದಿನ, ಒಳ್ಳೆಯದೇ ಆಗುತ್ತದೆ.